ಪ್ರಧಾನಿ ನೆಹರು ಅವರು ಈ ದೇಶದವರು ಅಲ್ಲದ ರಷ್ಯಾ ಪ್ರಧಾನಿ ಸ್ಟಾಲಿನ್ನರು ಸತ್ತಾಗ ಸಂಸತ್ತಿನಲ್ಲಿ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಅವಕಾಶ ಕೊಟ್ಬಿಟ್ರು ಅಂತ ಬೇರೆ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಸ್ಟಾಲಿನ್ಗೆ ಈ ಜವಾಹರ್ಲಾಲ್ ನೆಹರು ಸರ್ಕಾರ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿತ್ತು. ಹೋಪ್ಲೆಸ್ ಸರ್ಕಾರ. ಇಲ್ಲಿ ಬರೀ ಸಾವರ್ಕರ್ದವ್ರು ಹೇಳ್ತಾ ಇಲ್ಲ. ಅವರು ಈ ರೀತಿಯಲ್ಲಿ ಹೇಳಬೇಕಾದ್ರೆ ಅವ್ರು ಹೇಳೋ ರೀತಿಯಲ್ಲಿ ಏನು ಕಾಣಿಸುತ್ತೆ, ಏನು ಸೌಂಡ್ ಆಗುತ್ತೆ ಅಂದರೆ, ಬೇರೆ ದೇಶದ ಮುಖ್ಯಸ್ಥರಿಗೆ ನಮ್ಮಲ್ಲಿ ಶ್ರದ್ಧಾಂಜಲಿ ಅರ್ಪಿಸೋದೇ ಬಹಳ ದೊಡ್ಡ ಅಪರಾಧ ಅಂತ ಅದರಲ್ಲಿ ಧ್ವನಿಸುತ್ತೆ. ನೀವೊಂದು ಸಾರಿ ಲೋಕಸಭೆಯ ಕಲಾಪಗಳ ಇತಿಹಾಸವನ್ನು ನೋಡಬೇಕು. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಫೆಬ್ರವರಿ 7, 1999 ಜೋರ್ಡಾನಿನ ದೊರೆ ಹುಸೇನ್ ಅವರು ತೀರ್ಕೊಂತಾರೆ. ಅವರಿಗೆ 22 ಫೆಬ್ರವರಿ 1999 ಭಾರತದ ಲೋಕಸಭೆ ಶ್ರದ್ಧಾಂಜಲಿ ಅರ್ಪಿಸುತ್ತೆ. ಯಾರಾಗ ಭಾರತದ ಪ್ರಧಾನಿಯಾಗಿದ್ದರು? ನೆಹರು ಅವರ ಸಾಕ್ಷಾತ್ BJPಯ ಸ್ವಯಂ ಸೇವಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ಅದೇ ರೀತಿಯಲ್ಲಿ 1999 ಅಕ್ಟೋಬರ್ 14 ತಾಂಜೇನಿಯಾದ ಮಾಜಿ ಅಧ್ಯಕ್ಷ ಜೂಲಿಯಸ್ ನೈರೇರೆ ಅವರು ತೀರ್ಕೊಂಡಿರ್ತಾರೆ. ಅವ್ರಿಗೆ 1999 ಅಕ್ಟೋಬರ್ 25 ಭಾರತದ ಲೋಕಸಭೆ ಶ್ರದ್ಧಾಂಜಲಿ ನಿರ್ಣಯವನ್ನು ಅಂಗೀಕರಿಸುತ್ತೆ. ಆಗ ಯಾರು ಪ್ರಧಾನಿ? ವಾಜಪೇಯಿ ಅವರು. ಹಾಗಾದರೆ BL ಸಂತೋಷ್ ಅವರು ಯಾಕೆ ಹೊರದೇಶದ ಮುಖ್ಯಸ್ಥರು ನಿಧನರಾದಾಗ ನಮ್ಮ ದೇಶದ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸೋದು ಅಪರಾಧ ಅಂತ ಯಾಕೆ ಹೇಳ್ತಿದ್ದಾರೆ? ಈ ದೇಶದ ಸಂಸತ್ತಿನಲ್ಲಿ ಯಾವುದೇ ಪಕ್ಷ ಅಧಿಕಾರ ಇದ್ದರೂ ಕೂಡ ಮಾಡ್ಕೊಂಡು ಬಂದಿರುವಂಥ ಒಂದು ಮಾಮೂಲಿ ಪ್ರಕ್ರಿಯೆಯನ್ನು ಇವರು ಒಂದು ಅಪರಾಧ ಅಂತ ನೆಹರು ಅವರ ತಲೆಗೆ ಕಟ್ತಾ ಇದ್ದಾರೆ. ಇದು BJPಯ ಮೋಡಸ್ ಆಪರಂಡಿ. ಈ BJP ಮತ್ತು RSSನವರು ಇರೋದೇ ಹಿಂಗೆ. ಸುಳ್ಳನ್ನು ಹೇಗೆ ಬೇಕಾದರೂ ಹೇಳೋದು, ಅದಕ್ಕೋಸ್ಕರ ಅರ್ಧ ಸುಳ್ಳು ಅರ್ಧ ಸತ್ಯಗಳನ್ನು ಎಲ್ಲ ಸೇರಿಸಿ ಹೇಳಬೇಕಾದ್ರೆ ಭಾಳ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳೋದು ಇವ್ರದ್ದೊಂದು ವಿಧಾನ.